ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ನನ್ನ ಮಗಂದು 6 ಮಂತ್ಸ್ ಕಂಪ್ಲೀಟ್ ಆಗಿರೋದ್ರಿಂದ ಅವನಿಗೊಂದು ಚಿಕ್ಕದಾಗಿ ಪೂಜೆನ ಮಾಡಿ ಅವನಿಗೆ ಅನ್ನಪ್ರಾಶನ ಥರ ಮನೆಯಲ್ಲೇ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಈ ವ್ಲಾಗ್ನ ನಾನಿಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತೇ ಇರುತ್ತೆ ಮಕ್ಳುಗಳ್ದು ಫುಡ್ ರೂಟೀನ್ ಏನಿರುತ್ತೆ ಅದು ಮುಂದೆ ಚೆನ್ನಾಗಿರಲಿ ಅಂತ ಅಂದ್ಬಿಟ್ಟು ಎಲ್ಲರೂ ದೇವಸ್ಥಾನದಲ್ಲಿ ಅನ್ನಪ್ರಾಶನ ಎಲ್ಲ ಮಾಡಿಸ್ತಾರೆ. ಬಟ್ ನಾನೀಗ ಹೊರಗಡೆ ಎಲ್ಲ ಹೋಗದೇ ಇರೋಂಥ ಟೈಮ್ ಇರೋದ್ರಿಂದ ನಾನು ಮನೆಯಲ್ಲೇ ಪೂಜೆ ಮಾಡಿ ಮನೆಯಲ್ಲಿ ಸ್ವೀಟ್ ಪೊಂಗಲ್ನ ಮಾಡಿದರು. ಅದು ಸ್ವಲ್ಪ ಲೈಟಾಗಿ ಬೆಲ್ಲ ಹಾಕಿ ಅದನ್ನು ಪಾಪುಗೆ ತಿನ್ನಿಸಿ, ಹಾಗೆ ನನ್ನ ಮಗಳೂ ಕೂಡ ಬಂದಳು. ಅವಳು ನಮ್ಮ ಮನೆಗೆ ಲಕ್ಕಿ ಅಲ್ವಾ ನನ್ನ ಮಗಳು, ಅದರಿಂದ ಅವಳ ಕೈಲೂ ಕೂಡ ಅವ್ರ ತಮ್ಮಗೆ ಒಂದು ಸ್ವಲ್ಪ ಊಟನ ಮಾಡಿಸ್ದೆ ನಾನು, ಅಂದರೆ ಅನ್ನನ ತಿನ್ನಿಸಿ ಅವನಿಗೆ ಸಾಲಿಡ್ನ ಸ್ಟಾರ್ಟ್ ಮಾಡೋಣ ಅಂತ. ಅದಕ್ಕೆ ನಾನು ಮನೆಯಲ್ಲೇ ಸಿರ್ಲೆಕ್ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ನಾನಿಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಫಸ್ಟು ನಾನಿಲ್ಲಿ 1 ಗ್ಲಾಸಷ್ಟು, ಚಿಕ್ಕ ಗ್ಲಾಸು ನಾವು ಟೀ ಕುಡಿತೀವಲ್ಲ ಆ ಗ್ಲಾಸ್ನಲ್ಲೇ 1 ಗ್ಲಾಸಷ್ಟು ಅಕ್ಕಿ, ಹಾಗೆಯೇ ಒಂದು 3/4 ಗ್ಲಾಸಷ್ಟು ನಾನಿಲ್ಲಿ ಕೆಂಪು ಬೇಳೆ, ಹಾಗೆ ಒಂದು 1/4 ಗ್ಲಾಸಷ್ಟು ನಾನಿಲ್ಲಿ ಮಾಮೂಲಿ ನಾರ್ಮಲ್ ಬೇಳೆ ಏನಿದೆ ಅದನ್ನು ಮಾತ್ರ ನಾನಿಲ್ಲಿ ಹಾಕ್ಕೊಂಡು ನೀಟಾಗಿ ಅದನ್ನ ವಾಶ್ ಮಾಡ್ಕೋಬೇಕು. ಇದೆಲ್ಲ ನೀವು ನೀವು ಆದಷ್ಟು ಒಂದು 3 to 4 ಟೈಮ್ಸ್ ಆದ್ರೂ ವಾಶ್ ಮಾಡಲೇಬೇಕು. ವಾಶ್ ಮಾಡಿ ನೀಟಾಗಿ ಅದನ್ನ ಏನು ನೀರೆಲ್ಲ ಏನಿತ್ತು ಅದೆಲ್ಲನೂ ನೀವು ತೆಗೆದು ಒಂದು ಪ್ಲೇಟ್ಗೆ ನೀವು ಒಂದು ಬಟ್ಟೆನ ನೀಟಾಗಿ ಹರಡಿ ನಾವೇನು ವಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲನೂ ನಾನಿಲ್ಲಿ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ನೀವು ಆದಷ್ಟು ಇದನ್ನ ತುಂಬ ಬಿಸಿಲಿರೋ ಕಡೆ ಬೇಡ, ಆದಷ್ಟು ಸ್ವಲ್ಪ ಮೀಡಿಯಮಾಗಿ ಬಿಸಿಲು ಬರೋ ಕಡೆ ಒಂದು 3 ಗಂಟೆ ಟೈಮ್ ನೀವು ಅದನ್ನ ಒಣಗಿಸಿದ್ರೆ ಸಾಕು. ನಾನಿಲ್ಲಿ ಎಲ್ಲನೂ ಸ್ಪ್ರೆಡ್ ಮಾಡಿಕೊಂಡು ಈಗ ಅದನ್ನ ಒಂದು 3 ಗಂಟೆ ಟೈಮ್ ನಾನು ಆಚೆ ಒಣಗೋದಕ್ಕೆ ಬಿಡ್ತೀನಿ. ಯಾರು ಓಡಾಡದೇ ಇರೋವಂಥ ಜಾಗದಲ್ಲಿ ನೀವು ಅದನ್ನ ಏನು ಒಣಗಿಸ್ಬೇಕಾಗುತ್ತೆ. ಈಗ ಅದೆಲ್ಲ ಒಣಗಿದೆ. ನಾವಿಲ್ಲಿ ಬೇರೆದೆಲ್ಲ ಏನಿದೆ ಅದೆಲ್ಲ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಅವಲಕ್ಕಿನ ಒಂದು ಗ್ಲಾಸ್ ತೋರಿಸಿದ್ನಲ್ಲ ಅದೇ ಗ್ಲಾಸಲ್ಲೇ 1 ಗ್ಲಾಸಷ್ಟು ನಾನು ಅವಲಕ್ಕಿ ಹಾಕೋತಾ ಇದ್ದೀನಿ. ನೀವು ಅವಲಕ್ಕಿ ಬೇಡ ಅಂತ ಅಂದರೆ ಇದು ಓಟ್ಸ್ ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ ಓಟ್ಸ್ ಇಲ್ಲ ಅಂತ ಅಂದ್ಬಿಟ್ಟು ಅವಲಕ್ಕಿನ ಸ್ವಲ್ಪ ಡ್ರೈ ರೋಸ್ಟ್ ಥರ ಮಾಡಿ, ಹಾಗೆ ನಾನಿಲ್ಲಿ ಗೋಡಂಬಿನೂ ಕೂಡ ಹಾಕ್ಕೊಂಡು ಅದನ್ನು ಕೂಡ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಇದು ಪಾಪುಗಳಿಗೆ ಫಸ್ಟ್ ಸಾಲಿಡ್ ಸ್ಟಾರ್ಟ್ ಮಾಡ್ತಿರೋದ್ರಿಂದ ಆದಷ್ಟು ನೀವು ಅದನ್ನು ಓಡಾಡದೇ ಇರೋ ಅಂಥ ಜಾಗದಲ್ಲಿ ನೀವು ಸ್ವಲ್ಪ ಅದನ್ನು ಒಣಗಿಸಿದ್ರೆ ಸಾಕು. ಹಾಗೆ ನಾನಿಲ್ಲಿ ಒಂದು ಸ್ವಲ್ಪ ತುಪ್ಪನ ಹಾಕಿ ಮಖಾನನೂ ಕೂಡ ಫ್ರೈ ಮಾಡ್ಕೋತಾ ಇದ್ದೀನಿ. ಮಖಾನನ ಹಾಗೆ ಫ್ರೈ ಮಾಡಿದ್ರೆ ಅದು ಸೀದೋಗುತ್ತೆ ಅಂದ್ಬಿಟ್ಟು ಸ್ವಲ್ಪ ತುಪ್ಪನ ಹಾಕಿ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ. ಈಗ ನಾನು ಒಣಗಿರೋ ಅಂಥ ಬೇಳೆ ಅಕ್ಕಿ ಏನಿತ್ತು ಅದನ್ನು ಕೂಡ ಹಾಕಿ ಸ್ವಲ್ಪ ಅದು ಸ್ಮೆಲ್ ಗೊತ್ತಾಗುತ್ತೆ ನಿಮಗೆ. ಸ್ವಲ್ಪ ಘಮ ಬಂದಿದ್ದ ತಕ್ಷಣವೇ ಸಾಕು, ತುಂಬ ಸೀದ್ಸೋದಕ್ಕೆ ಹೋಗಬೇಡಿ, ಮಕ್ಳುಗಳಿಗೆ ತಿನ್ನೋದಕ್ಕೂ ಕಷ್ಟ ಆಗುತ್ತೆ. ಸ್ವಲ್ಪ ಅದನ್ನು ನೀವು ಫ್ರೈ ಮಾಡಿಕೊಂಡ್ರೆ ಸಾಕು. ಈಗ ಅದನ್ನೆಲ್ಲ ನಾನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂಲಾಗೋದಕ್ಕೆ ನಾನಿಲ್ಲಿ ಬಿಡ್ತೀನಿ. ನಾನೀಗ ಎಲ್ಲನೂ ಕೂಡ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಬಾದಾಮಿ ಏನಿತ್ತು ಅದನ್ನು ನಾನು ಕ್ಲಿಪ್ ತೋರಿಸೋದು ಮರ್ತೋಗಿತ್ತು, ಅದರಿಂದ ನಾನು ಕೂಡ ಲಾಸ್ಟಲ್ಲಿ ಬಾದಾಮಿನ ಫ್ರೈ ಮಾಡಿಬಿಟ್ಟು ಅದನ್ನು ಕೂಡ ಹಾಕಿ ನಾನು ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ನಾನು ಅದನ್ನು ಕೂಲಾಗೋದಕ್ಕೆ ಬಿಡ್ತೀನಿ. ನಾನಿಲ್ಲಿ ತೊಗೊಂಡಿರೋದು ಒಂದು 15 to 20 ಡೇಸ್ ಆದರೆ ಸಾಕು. ತುಂಬ ಜಾಸ್ತಿ ಎಲ್ಲ ಮಾಡೋದಕ್ಕೆ ಹೋಗಬೇಡಿ, ಸ್ವಲ್ಪನೇ ಮಾಡಿ. ಯಾಕಂದರೆ ಮಂತ್ಲಿ ಚೇಂಜ್ ಮಾಡ್ತಾ ಇರಬೇಕು ನಾವು, ಯಾವುದಾದ್ರು ಬೇರೆ ಐಟಮ್ಸ್ಗಳು ಅಥವಾ ಬೇರೆದು ಏನಾದ್ರು ನಾವು ಆ್ಯಡ್ ಮಾಡ್ತಾನೆ ಇರಬೇಕು. ಅದರಿಂದ ಇದು ಸ್ಟಾರ್ಟಿಂಗ್ ಮಾತ್ರ ನಾನು ಕೊಡೋದಕ್ಕೆ ಅಂತ ಅಂದ್ಬಿಟ್ಟು ಸ್ವಲ್ಪನೇ ಮಾಡ್ಕೋತಾ ಇರೋದು. ಈಗ ಅದನ್ನು ನಾನು ಜಾರ್ಗೆ ಹಾಕ್ಕೋತಾ ಇದ್ದೀನಿ. ಜಾರ್ಗೆ ಹಾಕ್ಕೊಂಡು ನೀವು ನಿಮ್ಮ ಮನೆಯಲ್ಲಿ ಯಾವುದು ತುಂಬ ನೀಟಾಗಿ ಪೌಡರ್ ಆಗುತ್ತೆ ಆ ಥರ ಜಾರನ್ನ ತಗೊಂಡು ಆದಷ್ಟು ನೀವು ಅದನ್ನು ತುಂಬ ಸ್ಮೂತಾಗೇ ಪೌಡರ್ ಮಾಡ್ಕೋಬೇಕು. ಈಗ ನೋಡ್ತಾ ಇದ್ದೀರಲ್ಲ ಪೌಡರ್ ಆಗಿದೆ, ಇಷ್ಟು ಆದರೆ ಸಾಕು ನಮಗೆ. ಈಗ ನಾನು ಎಲ್ಲನೂ ಅದೇ ರೀತಿಯೇ ಪೌಡರ್ ಮಾಡಿ ಇಟ್ಕೋತಾ ಇದ್ದೀನಿ. ಈಗ ನಾನು ತಗೊಂಡಿರೋ ಅಂಥ ಮೆಜರ್ಮೆಂಟಲ್ಲಿ ಇಷ್ಟು ಪೌಡರ್ ನಮಗಾಗುತ್ತೆ. ಇಷ್ಟಾದರೆ ನಮಗೆ ಸಾಕು ಮಕ್ಳುಗಳಿಗೆ. ಈಗ ನಾನು ಏನಿತ್ತು ಅದಕ್ಕೆ ನಾನು ಒಂದು ಬಟ್ಟೆನ ನೀಟಾಗಿ ಅದನ್ನು ಸುತ್ತಿ ಕಟ್ಕೊಂಡಿದ್ದೀನಿ. ಏನಕ್ಕೆ ಅಂತ ಅಂದರೆ ಜರಡಿ ಆಡ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು. ಈಗ ನಾವು ಅದನ್ನೆಲ್ಲನೂ
ಒಂದೊಂದೇ ಸ್ವಲ್ಪನೇ ಹಾಕಿ ನಾವು ಅದನ್ನು ನೀಟಾಗಿ ಜರಡಿ ಆಡ್ಕೋಬೇಕು. ಯಾಕಂದರೆ ಮಕ್ಳುಗಳಿಗೆ ತಿನ್ನುವಾಗ ಯಾವುದೇ ರೀತಿ ದಪ್ಪದಾಗಿ ರವೆ ರೀತಿ ಎಲ್ಲ ಸಿಗಬಾರ್ದು. ಆದಷ್ಟು ಇನ್ನೂ ಸ್ಮೂತಾಗಿ ಅದು ಮಕ್ಳುಗಳಿಗೆ ಮಾಡಿಕೊಡ್ಬೇಕಲ್ವ. ಫಸ್ಟ್ ಸಾಲಿಡ್ ಆಗಿರೋದ್ರಿಂದ ಗಂಟ್ಲಿಗೆ ಅಥವಾ ಅವ್ರಿಗೆ ಬಾಯಿಗೆಲ್ಲ ಸಿಕ್ಕಿದ್ರೆ ಅವ್ರಿಗೂ ಇರಿಟೇಷನ್ ಆಗುತ್ತೆ. ಆದ್ದರಿಂದ ನಾವು ಈ ರೀತಿ ಎಲ್ಲನೂ ನೀಟಾಗಿ ಜರಡಿ ಆಡ್ಕೋಬೇಕು. ನಾನು ಅದಕ್ಕೆ ಬಟ್ಟೆನಲ್ಲೇ ಎಲ್ಲನೂ ಜರಡಿ ಆಡಿಕೊಂಡು ಹಾಗೆಯೇ ಸಿಕ್ಕಿರೋ ಅಂಥ ಏನಿರುತ್ತೆ ಪೌಡರು ಅದನ್ನು ಕೂಡ ನೀಟಾಗಿ ಆವಾಗವಾಗ ಪೌಡರ್ ಮಾಡಿಕೊಂಡು ನಾನು ಎಲ್ಲನೂ ರೆಡಿ ಮಾಡ್ಕೋತಾ ಇದ್ದೀನಿ. ನೀವು ಆದಷ್ಟು ಕಮ್ಮಿನೇ ಮಾಡ್ಕೊಳ್ಳಿ. ಈಗ ನಾನು ಅದನ್ನು ತೆಗಿತಾ ಇದ್ದೀನಿ, ನೋಡ್ತಾ ಇರ್ಬೋದು. ನಾನು ಲಾಸ್ಟಲ್ಲಿ ಒಂದು ಚಿಕ್ಕದು ಕಪ್ಪಷ್ಟು ನಾನು ಮಿಲ್ಕ್ ಪೌಡರ್ನು ಕೂಡ ಅದೇ ರೀತಿಯೇ ಜರಡಿ ಆಡ್ಕೊಂಡಿದ್ದೀನಿ. ಮಿಲ್ಕ್ ಪೌಡರ್ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು, ಬಟ್ ಹಾಕಿದ್ರೆ ಸ್ವಲ್ಪ ಮಕ್ಳುಗಳಿಗೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ನಾನು ಇದೆಲ್ಲ ಜರಡಿ ಆಡ್ಕೊಂಡಾಗ ಈ ರೀತಿ ಬಂದಿದೆ, ನೋಡ್ತಾ ಇರ್ಬೋದು. ಇಷ್ಟು ನಮಗೆ ಸ್ಮೂತಾಗಿ ಬಂದರೆ ಸಾಕು ಪೌಡರು, ಮಕ್ಳುಗಳಿಗೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಹಾಗೆ ನೀವು ಇದನ್ನು ಯಾವುದೇ ರೀತಿ ಪ್ಲ್ಯಾಸ್ಟಿಕ್ ಕಂಟೈನರ್ಗೆ ನೀವು ಹಾಕೋದಕ್ಕೆ ಹೋಗಬಾರ್ದು. ಮಕ್ಳುಗಳದ್ದು ಏನೇ ಪೌಡರ್ ಆದ್ರೂ ನೀವು ಗ್ಲಾಸ್ ಅಥವಾ ಸ್ಟೀಲ್ ಕಂಟೈನರ್ಗೆ ಹಾಕಿ ಸ್ಟೋರ್ ಮಾಡಿ ಎತ್ತಿಟ್ಕೋಬೇಕು. ಈಗ ನಾನಿಲ್ಲಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟು ನಾನೊಂದು ಪಾತ್ರೆಗೆ ಸ್ವಲ್ಪ ನೀರನ್ನ ಹಾಕಿ ಅದನ್ನ ಕುದಿಯೋದಕ್ಕೆ ಬಿಟ್ಟು ಒಂದು ಬೌಲ್ಗೆ ಇನ್ನೂ ಸ್ವಲ್ಪ ನೀರು ಹಾಕ್ಬಿಟ್ಟು ನಾವು ಸ್ವಲ್ಪ ಒಂದು 2 ಸ್ಪೂನಷ್ಟು ಪೌಡರ್ನ ಹಾಕೋತಾ ಇದ್ದೀನಿ. ನಾನಿಲ್ಲಿ ನಿಮಗೆ ತೋರಿಸೋದಕ್ಕೆ ಮಾಡ್ತಾ ಇರೋದು, ಬಟ್ ನೀವು ಸ್ಟಾರ್ಟಿಂಗ್ ಮಾಡ್ತಾ ಇರೋದಾದರೆ ಒಂದೇ ಒಂದು ಸ್ಪೂನ್ ಹಾಕ್ಕೊಳ್ಳಿ ಸಾಕು. ಹಾಗೆ ಇಲ್ಲಿ ಕುದೀತಾ ಇರೋದಕ್ಕೆ ನಾವು ಗಂಟಿಲ್ದೇ ಇರೋಂಗೆ ನಾವು ಪೇಸ್ಟ್ ರೆಡಿ ಮಾಡ್ಕೊಂಡಿರೋದನ್ನ ಹಾಕಿ ಅದನ್ನು ನೀಟಾಗಿ ತಿರುಗಿಸ್ತಾನೆ ಇರಬೇಕು ನಾವು. ಅದು ತಿರುಗಿಸಿ ನಾವು ಮಾಡಿದ್ರೆ ನಮಗೆ ಅಲ್ಲಿ ಯಾವುದೇ ರೀತಿ ಗಂಟಾಗಿರ್ಬೋದು ಏನೂ ಬರಲ್ಲ. ಇದನ್ನ ಒಂದು 5 ಮಿನಿಟ್ಸ್ ನಾವು ಕುದಿಯೋದಕ್ಕೆ ಬಿಟ್ಟರೆ ನಮಗದು ಸ್ವಲ್ಪ ಗಟ್ಟಿ ಆಗುತ್ತಲ್ಲ, ಆವಾಗ ಸಾಕು. ತುಂಬ ತೆಳ್ಳನೂ ಬೇಡ, ತುಂಬ ಗಟ್ಟಿನೂ ಬೇಡ, ಮೀಡಿಯಮಾಗಿ ಮಾಡಿಕೊಂಡ್ರೆ ಸಾಕು. ಮಕ್ಳುಗಳಿಗೆ ತಿನ್ನೋದಕ್ಕೂ ಈಸಿ ಆಗುತ್ತೆ. ಹಾಗೆ ನಾನಿಲ್ಲಿ ಯಾವುದೇ ರೀತಿ ಸಾಲ್ಟ್ ಆಗಿರ್ಬೋದು, ಶುಗರ್ ಆಗಿರ್ಬೋದು ನಾನಿಲ್ಲಿ ಯೂಸ್ ಮಾಡ್ತಾಯಿಲ್ಲ. ಮಕ್ಳುಗಳಿಗೆ ಸಾಲ್ಟ್ ಶುಗರ್ ಏನೂ ಯೂಸ್ ಮಾಡಬಾರ್ದು. ಹಾಗೆ ನಾನು ಮಾಡಿರೋದ್ರಲ್ಲಿ ಈ ಥರ ಕನ್ಸಿಸ್ಟೆನ್ಸಿ ಬಂದರೆ ಸಾಕು. ಈಗ ನಾನು ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕೋತಾ ಇದ್ದೀನಿ. ನೀವು ತುಪ್ಪ ಬೇಕಂದರೆ ಹಾಕೋಬೋದು, ಬಟ್ ಹಾಕಿದ್ರೆ ಮಕ್ಳುಗಳಿಗೆ ಒಳ್ಳೆಯದು. ಹಾಗೆ ನೀವು ಬೇಕಿದ್ರೆ ಪೆಪ್ಪರ್ ಪೌಡರ್ನು ಕೂಡ ಹಾಕೋಬೋದು. ಈ ಥರ ಆದರೆ ಸಾಕು. ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.